ನಮಸ್ಕಾರ ನನ್ನ ಆತ್ಮೀಯರೇ ಮತ್ತು ಪ್ರೀತಿಯ ಬಂಧು ಮಿತ್ರರೇ. ನಾನು ಅಶ್ವಿನಿ, ಹೋಪೋನೋಪೋನೋ ಹೀಲರ್ ಮತ್ತು NLP ಪ್ರಾಕ್ಟೀಷನರ್. ಫ್ರೆಂಡ್ಸ್, ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಅತಿ ಮುಖ್ಯವಾಗಿ ಏನು ಬೇಕು ಹೇಳಿ? ಅಲ್ಟಿಮೇಟ್ಲಿ ಆರೋಗ್ಯ, ಐಶ್ವರ್ಯ, ನೆಮ್ಮದಿಗಾಗಿ ನಮ್ಮ ಮನಸ್ಸು ಹಾತುರಿಯುತ್ತಾ ಹೋಗುತ್ತದೆ. ನಮ್ಮ ಉತ್ತಮ ಆರೋಗ್ಯ ಚೆನ್ನಾಗಿದ್ದರೆ ಐಶ್ವರ್ಯ ಮತ್ತು ನೆಮ್ಮದಿ ಇರುತ್ತದೆ. ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಐಶ್ವರ್ಯ ಇದ್ದರೂ ನೆಮ್ಮದಿ ಅಂತೂ ಇರಲ್ಲ. ಏಕೆಂದರೆ ನಮಗೆ ನಮ್ಮ ಮನೆಯ ವಾತಾವರಣದಲ್ಲಿ ಅಸಮಾಧಾನ ಇರುತ್ತದೆ. ಈ ಮೂರು ಒಟ್ಟಾಗಿ ಇರಬೇಕು ಅಂದರೆ ಏನು ಮಾಡಬೇಕು? ನನ್ನ ಕೆಲವು ಜೀವನ ಪಾಠದ ಅನುಭವದ ಬಗ್ಗೆ ಹೇಳುತ್ತೇನೆ. ಮೊದಲನೆಯದು, ನನಗೆ ಯಾಕೆ ಎಲ್ಲ ಕಷ್ಟಗಳು ಬರುತ್ತದೆ? ನನಗೆ ತುಂಬ ಬೇಜಾರು. ನನ್ನ ದುರದೃಷ್ಟ, ನಿಮ್ಮಂಥವರ ಜೊತೆ ನಾನು ಜೀವಿಸುತ್ತಾ ನನ್ನ ಜೀವನ ಹಾಳಾಯಿತು ಎಂದು ಪದೇ ಪದೇ ಆಲೋಚನೆ ಮಾಡುವುದಾಗಲಿ ಅಥವಾ ಮಾತಾಡುವುದಾಗಲಿ ಮಾಡಬಾರ್ದು. ನಮ್ಮ ಆತ್ಮಸಂತೋಷಕ್ಕೆ ಬೇರೆಯವರನ್ನು ಯಾಕೆ ಬ್ಲೇಮ್ ಮಾಡಬೇಕು ಅಲ್ಲ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೇನೆ, ಚೆನ್ನಾಗಿರುವುದಕ್ಕೆ ಏನೆಲ್ಲ ಪ್ರಯತ್ನ ಪಡಬೇಕೋ ಅದನ್ನೇ ಮಾಡ್ತಿದ್ದೇನೆ. ನನ್ನ ಜೀವನ ಸುಖ, ಶಾಂತಿ, ಪ್ರೀತಿ, ನೆಮ್ಮದಿ ಮತ್ತು ಗೌರವದಿಂದ ಕೂಡಿದೆ ಅನ್ನೋ ಆಲೋಚನೆಗಳು ಮಾತ್ರ ಮತ್ತು ಒಳ್ಳೆಯ ಮಾತುಗಳು ಮಾತ್ರ ನಮ್ಮಲ್ಲಿರಬೇಕು. ಎರಡನೇದಾಗಿ, ಮಾತುಗಳಲ್ಲಿ ಆವೇಶ, ಕಿರುಚಾಟ, ಉದ್ವೇಗ ಇರಬಾರದು. ಶ್ರೀಮಂತ, ಧೀಮಂತ ವ್ಯಕ್ತಿಗಳಲ್ಲಿ ಮತ್ತು ವಿದ್ಯಾವಂತ, ವಿನಯವಂತ ವ್ಯಕ್ತಿಗಳ ಹತ್ತಿರ ಇಂತಹ ಮಾತುಗಳು ಅಥವಾ ವರ್ತನೆಗಳು ಇರುವುದಿಲ್ಲ. ಏಕೆಂದರೆ ಅವರು ಹೈ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸಲ್ಲಿ ಆಲೋಚನೆ ಮಾಡ್ತಾರೆ. ಅಷ್ಟಲ್ದಿರ ಹೇಳ್ತಾರ, ತುಂಬಿದ ಕೊಡ ತುಳುಕೋಲ್ಲ ಅಂತ. ಮತ್ತು ಮೂರನೆಯದು, ಬಾಯಿಂದ ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಂತಹ ಮಾತುಗಳಿಗೆ, ನಡೆದು ಹೋದ ಕೆಟ್ಟ ನೆನಪುಗಳಿಗೆ ಯಾವಾಗಲೂ ಪಶ್ಚಾತ್ತಾಪ ಪಡುತ್ತಾ ಅದನ್ನೇ ಹಳಹಳಿಸುತ್ತಾ ಇರಬಾರ್ದು. ಆ ಘಟನೆಗಳು ನಡೆದು ಹೋಗಿವೆ, ಅದನ್ನು ಬಿಟ್ಟು ಬಿಡೋಣ. ಆಗಿದ್ದು ಆಗೋಯ್ತು. ಈಗ ನಾನು ಏನು ಮಾಡಬೇಕು ಅನ್ನೋದನ್ನು ಮಾತ್ರ ಆಲೋಚನೆ ಮಾಡೋಣ. ಪ್ರಾಬ್ಲಮ್ಸ್ ಕಡೆ ಫೋಕಸ್ ಮಾಡಿದ್ರೆ ಬರೀ ಪ್ರಾಬ್ಲಮ್ಸ್ಗಳನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ. ಸಲ್ಯೂಷನ್ಸ್ ಮತ್ತು ಹೈ ಫ್ರೀಕ್ವೆನ್ಸಿ ಕಡೆ ಫೋಕಸ್ ಮಾಡಿದರೆ ಒಳ್ಳೆಯ ದಾರಿಗಳು ಕಾಣಿಸುತ್ತಾ ಹೋಗುತ್ತದೆ. ಈ ಹೈ ಫ್ರೀಕ್ವೆನ್ಸಿ ಅಂದರೆ ಏನು? ಸಂತೋಷವಾಗಿ ಇರಬೇಕು, ಎಲ್ಲದರಲ್ಲೂ ಪಾಸಿಟಿವ್ ಆ್ಯಟಿಟ್ಯೂಡ್ಗಳನ್ನು ಬೆಳೆಸಿಕೊಳ್ಳಬೇಕು ಮತ್ತು ನಮ್ಮ ಮುಖದಲ್ಲಿ ಪ್ರಶಾಂತವಾದ ಮಂದಹಾಸ ಇರಬೇಕು. ಹಿಂದೆ ಆಗಿರುವುದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಆಗುವುದು ಸಹ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ ಅನ್ನೋ ಭರವಸೆಯಿಂದ ಇರುವುದು. ಯಾವಾಗಲೂ ಸಂತೋಷ ಅನ್ನೋದು ಅದೃಷ್ಟ ಮತ್ತು ಐಶ್ವರ್ಯವನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ನಾವು ಆದಷ್ಟು ಸಂತೋಷವಾಗಿ ಇದ್ದು ನಮ್ಮ ಸುತ್ತಮುತ್ತ ಇರುವವರನ್ನು ಕೂಡ ಸಂತೋಷವಾಗಿ ಇಟ್ಟುಕೊಳ್ಳೋಣ. ಅದೃಷ್ಟ ಮತ್ತು ಐಶ್ವರ್ಯಗಳು ಹೆಚ್ಚು ಅಟ್ರ್ಯಾಕ್ಟ್ ಮಾಡುತ್ತೇವೆ. ಆದಷ್ಟು ಪ್ರೆಸೆಂಟಲ್ಲಿ, ಅಂದರೆ ಈ ಕ್ಷಣದಲ್ಲಿ ಇದ್ದು ಬಿಡೋಣ. ಯೂನಿವರ್ಸ್ ಅಥವಾ ನಮ್ಮ ಇಷ್ಟ ದೇವರಿಗೆ ಕನೆಕ್ಟ್ ಆಗೋಣ. ಆಗ ದೇವರೇ ನಮ್ಮ ಕೈಯಲ್ಲಿ ಒಳ್ಳೆ ಕಾರ್ಯಗಳನ್ನು ನಮ್ಮ ಜೊತೆಯಲ್ಲೇ ಇದ್ದು ಮಾಡಿಸುತ್ತಾರೆ. ಮನಸ್ಸಿನ ಆರೋಗ್ಯ ಚೆನ್ನಾಗಿದ್ದರೆ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಏನಂತೀರಾ? ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.